ನಂಬಿದವರಿಗೆ ಮೋಸ ಮಾಡಬೇಡ, ಸಹಾಯ ಮಾಡಿದವರನ್ನು ಮರೆಯಬೇಡ, ಸಹಾಯ ಬಯಸಿ ಬಂದವರನ್ನು ನಿರಾಸೆಗೊಳಿಸಬೇಡ, ಮನೆ ಬಾಗಿಲಿಗೆ ಬಂದವರನ್ನು ಅವಮಾನಿಸಬೇಡ, ವಂಚಿಸಿದವರನ್ನು ಮತ್ತೆ ಹತ್ತಿರ ಸೇರಿಸಬೇಡ. ಸ್ವಾಮಿ ವಿವೇಕಾನಂದ. Hi, hello. Today I take the next class of the current electricity chapter. So ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೇನು, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಕರೆಂಟು, ರಿಲ್ಯಾಕ್ಸೇಷನ್ ಟೈಮ್, ಮೊಬಿಲಿಟಿ, ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ, ಕರೆಂಟ್ ಡೆನ್ಸಿಟಿ, ಓಮ್ಸ್ ಲಾ ಆ್ಯಂಡ್ ರೆಸಿಸ್ಟೆನ್ಸ್. ಓಕೆ, ಸೊ ಇಷ್ಟನ್ನು ನಾವೇನು ಡಿಸ್ಕಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ಲಾಸ್, ವಾಟ್ ಇಸ್ ದ ಡೆಫಿನೇಷನ್ ಆಫ್ 1 ohm? ಓಕೆ, ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ 1 ohm ಅಂತಂದರೆ, ಸೊ ನಮಗೆ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಫಾರ್ಮುಲಾ ಈಸ್ R is equal to V by I. Okay, that resistance means it is the ratio of, definition of resistance, it is the ratio of potential difference between the conductor to the current passing through the conductor. Okay, so ಇಲ್ಲಿ ನಮಗೆ ಏನಾಗ್ತಿದೆ, 1 ohm resistor ಆಗಬೇಕು ಅಂತಂದರೆ that 1 volt of potential is applied in between the two conductor, between the two ends of the conductor. It is passing through a conductor is 1 ampere. So resistance of a conductor is said to be 1 ohm if 1 ampere of current flows through it when the potential difference of 1 volt is applied across its ends. Okay, so ಇಲ್ಲಿ ಒಂದು ಏನು ಕಂಡಕ್ಟರ್ ಅಂತ ತಗೊಂತೀರಾ, ಈ ಕಂಡಕ್ಟರ್ ಅಲ್ಲಿ ನಮಗೆ 1 ಕೂಲೂಮ್ 1 ಆಂಪಿಯರ್ ಅಷ್ಟು ಕರೆಂಟ್ ಏನಾಗ್ತದೆ, 1 ಆಂಪಿಯರ್ ಅಷ್ಟು ಕರೆಂಟ್ ಇಟ್ ಈಸ್ ಮೂವಿಂಗ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಯು ಹ್ಯಾವ್ ಟು ಅಪ್ಲೈ ದ 1 volt of potential difference between the two ends of the conductor. Okay, that's why that 1 ohm is equal to 1 volt by 1 ampere. So 1 ohm is equal to 1 volt per amps. Okay, then next, the resistance of the conductor depends on dimensions of the conductor. Dimensions of the conductor means the resistance is directly proportional to the length and resistance is inversely proportional to the area. So dimension is nothing but the area of cross section ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಇದ್ರ ಮೇಲೆ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಸೊ ಫಸ್ಟ್ ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಡೈಮೆನ್ಷನ್ಸ್ ಆಫ್ ದಿ ಕಂಡಕ್ಟರ್. ನೆಕ್ಸ್ಟ್ ಒನ್ ಈಸ್ ಟೆಂಪರೇಚರ್. ಸೊ ನೆಕ್ಸ್ಟ್ ಟೆಂಪರೇಚರ್ ರೈಸ್ ಮಾಡ್ತಾ ಹೋದ್ರೆ ನಮಗೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಂಡ್ ಥರ್ಡ್ ಒನ್ ನೇಚರ್ ಆಫ್ ದ ಮೆಟೀರಿಯಲ್. ನೇಚರ್ ಆಫ್ ದ ಮೆಟೀರಿಯಲ್ ಅಂತಂದ್ರೆ ನಾವು ಯಾವ ಮೆಟೀರಿಯಲ್ನ ತಗೊಂಡಿರ್ತೀವಿ ಅದ್ರ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಯಾವ ಪ್ರಾಪರ್ಟಿ ಯಾವ ಆಟಮ್ಸ್ ಇಂದ ಮೇಡಪ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಕಾಪರ್ ಒಂದು ಇಸ್ ಒನ್ ಆಫ್ ದ ಮೆಟೀರಿಯಲ್. ಓಕೆ, ಅಂಡ್ ಅಲ್ಯೂಮಿನಿಯಂ ಇಸ್ ಒನ್ ಆಫ್ ದ ಮೆಟೀರಿಯಲ್. ಅವೆರಡರ ಮಧ್ಯೆ ಕಂಪ್ಯಾರಿಸನ್ ತಗೊಂಡ್ರೆ ಇಟ್ಸ್ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅಲ್ಲಿ ನಮಗೆ ಕಾಪರ್ ಇಸ್ ದ ಗುಡ್ ಕಂಡಕ್ಟರ್ ಕಂಪೇರ್ಡ್ ಟು ಅಲ್ಯೂಮಿನಿಯಂ. ಓಕೆ, ಸೊ ಅಲ್ಲಿ ನಮಗೆ ಆಲ್ಮೋಸ್ಟ್ ಆಲ್ ಅವೆರಡದು ಡಿಫ್ರೆಂಟ್ ನೇಚರ್ ಇರೋದ್ರಿಂದ ನಮಗೆ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ವಿ ಆ್ಯಂಡ್ ಐ, ಅಂದರೆ ಅಪ್ಲೈಡ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಈಗ ನಾವೇನು ಅಪ್ಲೈಡ್ ವೋಲ್ಟೇಜ್ ಕರೆಂಟ್ ಅಪ್ಲೈ ಮಾಡ್ತೀವಿ ಇದರಿಂದ ನಮಗೇನು ಚಾರ್ಜ್ ಡೆವಲಪ್ ಆಗುತ್ತೆ ಹೊರತು, ಅದು ಚಾರ್ಜ್ ಹೋಗೋದಕ್ಕೆ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಹೊರತು ಆ ಚಾರ್ಜ್ ಮೂವ್ ಆಗೋದಕ್ಕೆ ಅಲ್ಲೇನು ನಮಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ರೆಸಿಸ್ಟೆನ್ಸ್ ಈಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ the potential and current through the conductor. Its dimension formula is, resistance to dimension formula is M1 L2 T minus 3 and A minus 2. This is the dimensional formula for resistance. Next, factors affecting the resistance. Factors affecting the resistance. ಈಗ ನಾವೇನು ನೋಡಿದ್ವಿ ಅದು ಯಾವ ಥರ ಎಫೆಕ್ಟ್ ಆಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಲೆಂತ್. ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಲೆಂತ್. ಸೊ ಮೀನ್ಸ್ R is directly proportional to the length. If length is increased, R is also increases because directly proportionality ಆಗಿದೆ. And next one, area of cross section. Resistance of a conductor is inversely proportional to the area of cross section. So R is inversely proportional to the area of cross section. If the area is increased, if the area ನಾವೇನಾದರೂ width of the area ಮತ್ತು size of the area ನಾವೇನಾದರೂ ಜಾಸ್ತಿ ಮಾಡ್ತಾ ಹೋದರೆ ಅಲ್ಲಿ ನಮಗೆ ಚಾರ್ಜ್ ಈಸ್ ಈಸಿಲಿ ಮೂವಿಂಗ್. ಚಾರ್ಜ್ ಏನಾಗುತ್ತೆ, ಈಸಿಲಿ ಮೂವ್ ಆಗುತ್ತೆ. ಅಲ್ಲಿ ನಮಗೆ ಕೊಲಿಷನ್ ಬಿಟ್ವೀನ್ ದ ಚಾರ್ಜ್ ಪಾರ್ಟಿಕಲ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕೊಲಿಷನ್ ಡಿಕ್ರೀಸ್ ಆಗಿದಾಗ ಅಪೋಸಿಷನ್ ಫೋರ್ಸ್ ಇಸ್ ಆಲ್ಸೋ ಡಿಕ್ರೀಸಸ್. ಅಪೋಸಿಷನ್ ಫೋರ್ಸ್ ಡಿಕ್ರೀಸ್ ಆಗ್ತಿದೆ ಅಂದರೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಇಸ್ ಆಲ್ಸೋ ಡಿಕ್ರೀಸಸ್. ಓಕೆ, ಸೊ ಇಫ್ ದ ಏರಿಯಾ is increases, resistance is decreases. If area is decrease, resistance is increases. So combine these two,
This is the first equation and this one is the second equation. So R is directly proportional to length and R is inversely proportional to the area. So that one is equal to R directly proportional to the L by A, that R is equal to rho L divided by A. Okay, that rho is called as proportionality constant. Rho is called as proportionality constant, or it is also called as resistance, and also it is called as specific resistance. Specific resistance. Okay, so rho is called as proportionality constant, it is called as a resistivity of the material, and also called as specific resistance. Next one is temperature. Okay, temperature ಯಾವ ತರ ಡಿಪೆಂಡ್ ಆಗುತ್ತೆ? ಫಾರ್ ಅ ಕಂಡಕ್ಟರ್ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಸೊ ಫಾರ್ ದ ಕಂಡಕ್ಟರ್ ನಮಗೆ ಏನಾಗಿದೆ, ರೆಸಿಸ್ಟೆನ್ಸ್ಗೆ ಟೆಂಪರೇಚರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ದ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದ್ರೆ, ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟೀರಿಯಲ್ನ ಕನ್ಸಿಡರ್ ಮಾಡ್ಕೊತೀವಿ, ಇದರಲ್ಲಿ ಮೆಟೀರಿಯಲ್ ಫ್ರೀ ಎಲೆಕ್ಟ್ರಾನ್ಸ್ ಇದೆಯಲ್ವಾ, ಈ ಫ್ರೀ ಎಲೆಕ್ಟ್ರಾನ್ಸ್ ಕರೆಂಟು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಸೊ ಒಂದು ಈ ಎಂಡಿಂದ ಈ ಎಂಡಿಗೆ ನಮಗೆ ಕರೆಂಟ್ ಮೂವ್ ಆಗ್ತದೆ, ಅಂದರೆ ಎಲೆಕ್ಟ್ರಾನ್ ಮೂವ್ ಆಗ್ತದೆ. ಎಲೆಕ್ಟ್ರಾನ್ ಮೂವ್ ಆದರೆ ಬೈ ಯೂಸಿಂಗ್ ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಒನ್ ಎಲೆಕ್ಟ್ರಾನ್ ಅಥವಾ 1 ಕೂಲಂಬ್ ಆಫ್ ಚಾರ್ಜ್ ಪಾರ್ಟಿಕಲ್ ಫ್ರಮ್ ಇಯರ್ ಟು ಇಯರ್ ಮೂವ್ ಆದರೆ ನಮಗೆ 1 ಆಂಪಿಯರ್ ಅಷ್ಟು ಕರೆಂಟ್ ನಮಗೆ ಏನಾಗುತ್ತೆ, 1 ಆಂಪಿಯರ್ ಅಷ್ಟು ಕರೆಂಟ್ ಏನಾಗುತ್ತೆ, ಪಾಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೂವ್ ಆಗಬೇಕು ಅಂದರೆ ಎಲೆಕ್ಟ್ರಾನ್ ಫ್ರೀ ಆಗಿರಬೇಕು. ಅದೇ ನಾವೇನಾದರೂ ಟೆಂಪ್ರೇಚರ್ ನಾವು ಕೊಟ್ಟರೆ, ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದಾಗ ಏನಾಯಿತು, ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಮಧ್ಯೆ ಕೊಲಿಷನ್ ಈಸ್ ಫಾಸ್ಟ್ಲಿ ಕೊಲಿಷನ್ ಆಗ್ತಾ ಹೋಗುತ್ತೆ, ಅಂದರೆ ಕೊಲಿಷನ್ ಫ್ರೀಕ್ವೆನ್ಸೀಸ್ ಇನ್ಕ್ರೀಸಸ್ ಆಗ್ತಾ ಹೋಗುತ್ತೆ. ಕೊಲಿಷನ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದಾಗ, ಇವೆರಡರ ಮಧ್ಯೆ ಕೊಲಿಷನ್ ಆದಾಗ ರಿಲ್ಯಾಕ್ಸೇಷನ್ ಟೈಮ್, ಅಂದರೆ ಟೈಮ್ ಡಿಕ್ರೀಸ್ ಆಗುತ್ತೆ, ಮತ್ತು ಎನರ್ಜಿ ಏನಾಗುತ್ತೆ, ಕೊಲಿಷನ್ ಆದಾಗ ವೇಸ್ಟ್ ಆದಾಗ ಇಟ್ ಈಸ್ ಮೋರ್ ಟೈಮ್ ರಿಕ್ವೈರ್ಡ್ ಟು ಟ್ರಾನ್ಸ್ಫರ್ ಆಫ್ ದ ಎಲೆಕ್ಟ್ರಾನ್. ಓಕೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಟೈಮ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಟ್ರಾನ್ಸ್ಫರ್ ಆಗೋದಕ್ಕೆ, ಯಾಕೆಂದ್ರೆ ಕೊಲಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೈಮ್ ಡಿಕ್ರೀಸ್ ಆಗ್ತಾ ಅಂದ್ರೆ ಕರೆಂಟ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ ದ ಕಂಡಕ್ಟರ್ resistance is directly proportional to the temperature. If R0 and RT are the resistance at 0 degrees Celsius and T degrees Celsius respectively for a conductor, then the increases in the resistance is for example ನಮಗೆ ಏನಂದ್ರೆ at the room temperature resistance of the conductor ಎಷ್ಟಿತ್ತು, R0 ಇತ್ತು, some temperature T is equal to some 100 degree Celsius ಕೊಟ್ವಿ, 100 degree Celsius ಅಲ್ಲಿ ನಮಗೆ ಏನಾಯ್ತು, RT some ವ್ಯಾಲ್ಯೂ ಬರ್ತದೆ, resistance is also changes. ಓಕೆ, ರೆಸಿಸ್ಟೆನ್ಸ್ ಚೇಂಜ್ ಆಗ್ತಿದೆ ಅಂತಂದ್ರೆ ಹೌ ಮಚ್ ರೆಸಿಸ್ಟೆನ್ಸ್ ಇಸ್ ಚೇಂಜಸ್ ವಿತ್ ರೈಸಿಂಗ್ ದ ಟೆಂಪರೇಚರ್, ದಟ್ ಒನ್ ಈಸ್ ಇನ್ಕ್ರೀಸಿಂಗ್ ರೆಸಿಸ್ಟೆನ್ಸ್ ಇಸ್ ಟೇಕನ್ ಆಸ್ RT minus R0. ಸೊ ಟೋಟಲ್ ಇನಿಷಿಯಲ್ ಫೈನಲ್ ರೆಸಿಸ್ಟೆನ್ಸ್ ಎಷ್ಟು ಬರ್ತಿದೆ ಮೈನಸ್ ಇನಿಷಿಯಲ್ ಮಾಡಿದ್ರೆ, ಸೊ ಟೆಂಪರೇಚರ್ ರೈಸ್ ಆಗ್ತಾ ಇದೆ, 1 ಡಿಗ್ರಿಯಿಂದ ಇನ್ನೊಂದು ಡಿಗ್ರಿ ರೈಸ್ ಆಗ್ತಿದೆ ಅಂತಂದ್ರೆ ನಮಗೆ ಎಷ್ಟು ರೆಸಿಸ್ಟೆನ್ಸ್ ಚೇಂಜ್ ಆಗ್ತಿದೆ ಅಂತಂದು ಫೈಂಡ್ ಔಟ್ ಮಾಡ್ತೀರಾ. Next one, RT minus R0 is directly proportional to R0. Okay, RT minus R0, change of resistance is directly proportional to the initial resistance. So RT minus R0 is proportionality T minus 0. Okay, T minus 0 ಅಂತಂದ್ರೆ change of temperature. Change of temperature means final temperature. Final minus initial temperature. ಅವೆರಡು ಇನಿಷಿಯಲ್ ಟೆಂಪರೇಚರ್ T minus 0 ಅಂತಂದ್ರೆ at 0 degree Celsius. 0 degree Celsius ಗೆ corresponding resistance is R0. at T is equal to ಟೆಂಪರೇಚರ್ ಎಷ್ಟು ಟೆಂಪರೇಚರ್ ಬರ್ತಿದೆ 13 15 ಎಷ್ಟೋ ಬರ್ತಿದೆ ಅಂತಂದ್ರೆ ಆ ಟೈಮಲ್ಲಿ ನಮಗೆ ರೆಸಿಸ್ಟೆನ್ಸ್ ಎಷ್ಟಿದೆ, RT ಇದೆ. ಓಕೆ, ಸೊ ಅಲ್ಲಿಗೆ ದಿಸ್ T minus 0 ಈಸ್ ಚೇಂಜ್ ಆಫ್ ಟೆಂಪರೇಚರ್ ಈಸ್ ಡೆಲ್ಟಾ T. ಓಕೆ, delta T. So like RT minus R0 directly proportional to the one is initial temperature and change of initial resistance and change of temperature. So RT minus R0 is equal to alpha T R0 into delta T. Alpha R0 into delta T, where alpha is called as proportionality constant and also it is called as temperature coefficient of resistance. Temperature coefficient of resistance. So RT minus R0, that one is equal to alpha R0 into T.
ಓಕೆ. ಸೊ ಈಗ ನಿಮಗೆ ಅಟ್ 0 ಡಿಗ್ರಿ ಸೆಲ್ಸಿಯಸ್ಗೆ ನಮಗೆ ಏನಾಯಿತು, ಸಮ್ ಇನಿಷಿಯಲ್ ರೆಸಿಸ್ಟೆನ್ಸ್ R0 ಅಂತ ಗೊತ್ತಿದೆ. ಆವಾಗ ನಮಗೆ ವಾಟ್ ಇಸ್ ದ ಟೆಂಪ್ರೇಚರ್ T0 ಇಸ್ ಈಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟು ಅಟ್ ಟಿ ಟೆಂಪ್ರೇಚರ್ನ ನಾವು ರೈಸ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ 0 ಅಥವಾ ರೂಮ್ ಟೆಂಪ್ರೇಚರ್ 30 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆ 30 ಡಿಗ್ರಿ ಸೆಲ್ಸಿಯಸ್ ಇಂದ ನಾವು ಒಂದು 80 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಮಾಡಿದ್ದೀವಿ ಅಂತಂದರೆ ಹೌ ಮಚ್ ರೈಸ್, 50 ಡಿಗ್ರಿ ಸೆಲ್ಸಿಯಸ್ನ ನಾವು ರೈಸ್ ಮಾಡಿದ್ವಿ, ಅಂದರೆ ಟೆಂಪ್ರೇಚರ್ ವೇರಿಯೇಷನ್ ಮಾಡಿದ್ವಿ. ವೇರಿಯೇಷನ್ ಮಾಡಿದಾಗ ವಾಟ್ ಇಸ್ ದ ಆರ್ ಟಿ ವ್ಯಾಲ್ಯೂ, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ದಟ್ ಒನ್ ಈಸ್ ಈಕ್ವಲ್ ಟು RT that one is equal to alpha R0 delta T plus R0. Alpha R0 delta T plus R0. So ಇದರಲ್ಲಿ that implies R0 is taken common. R0 common ತಕೊಂಡ್ರೆ 1 plus alpha delta T. 1 plus alpha delta T. So RT, you have to find the what is the resistance at the particular temperature T. RT is equal to R0 into 1 plus alpha delta T. Okay. So next, what is the ಟೆಂಪ್ರೇಚರ್ ಕೋಎಫಿಷಿಯಂಟ್. ಟೆಂಪ್ರೇಚರ್ ಕೋಎಫಿಷಿಯಂಟ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಈಗ ನಮಗೆ ಫಾರ್ ಎಕ್ಸಾಂಪಲ್ ಸಮ್ ಪ್ರಾಬ್ಲಮ್ಸಲ್ಲಿ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಅಟ್ ಟಿ 100 ಡಿಗ್ರಿ ಸೆಲ್ಸಿಯಸ್ ಇಸ್ ಸಮ್ ವ್ಯಾಲ್ಯೂ ಕೊಡ್ತಾರೆ, ಅಟ್ ರೂಮ್ ಟೆಂಪ್ರೇಚರ್ ಇಸ್ ಸಮ್ ವ್ಯಾಲ್ಯೂಸ್ ಕೊಡ್ತಾರೆ ಅಂತಂದರೆ ನಾವು ಯಾವ ಟು ಫೈಂಡ್ ದ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೋಎಫಿಷಿಯಂಟ್ ಆಫ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಟೆಂಪ್ರೇಚರ್ ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಬೈ ಯೂಸಿಂಗ್ ದಿಸ್ ಈಕ್ವೇಷನ್ ಆಲ್ಫಾ ಇಸ್ ಈಕ್ವಲ್ ಟು ಏನಾಗುತ್ತೆ RT minus R0 divided by R0 T. That alpha is equal to RT minus R0. This function is comes to here R0 into delta T. That delta T is nothing but change of temperature. Delta T is nothing but change of temperature. It is written as T2 minus T1. T2 minus T1 in the general formation ಬರುತ್ತೆ T2 minus T1. ಸೊ ಇಲ್ಲಿ ನಮಗೆ T minus 0 ಏನು ಕೊಟ್ಕೊಂಡಿದೀವಿ ಅಂತಂದ್ರೆ T is at temperature time ಅಂತ ತಗೊಂಡಿದ್ರ ಅಟ್ ಇನಿಷಿಯಲಿ 0 ಡಿಗ್ರಿ ಸೆಲ್ಸಿಯಸ್ 0 ಡಿಗ್ರಿ ಕೆಲ್ವಿನ್ ಅಲ್ಲಿ ಇದಂತ ನಾವು ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ T minus 0 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರ. ಸಮ್ ಟೈಮ್ ಯು ಹ್ಯಾವ್ ಟು ಗಿವ್ ಸಮ್ 25 ಡಿಗ್ರಿ ಸೆಲ್ಸಿಯಸ್ ಅಂಡ್ 55 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಾಗ T2 minus T1 ಅಂತ ಬರ್ಕೊಂತೀವಿ. Okay, that alpha is equal to, so temperature coefficient is alpha is equal to RT minus R0 into T. Okay, similarly next one more formula is there. Okay, one more formula, alpha is equal to R2 minus R1 divided by R1 T2 minus R2 T1. Okay, this one for the from different temperature in the different resistance na ನಾವು ಕೊಟ್ಟಾಗ alpha is equal to R2 minus R1 divided by R1 T2 minus R2 T1. Okay, this is another formula. So next, similarly you have to find the relation of the temperature of the resistance find out ಮಾಡಿದ್ವಿ. ಅದೇ ತರ ರೆಸಿಸ್ಟಿವಿಟಿಗೆ ನಮಗೆ ವಾಟ್ ಇಸ್ ದ ಫಾರ್ಮುಲಾ, ರೆಸಿಸ್ಟಿವಿಟಿ ಫಾರ್ಮುಲಾ ಈಸ್ ರೋ ಟಿ ಇಸ್ ಈಕ್ವಲ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ T2 minus T1. T2 minus T1. This is the resistance of the formula. Similarly, the temperature coefficient in the resistivity now find ಮಾಡಿದ್ರೆ alpha is equal to rho T minus rho naught divided by rho naught into T. Rho naught into T. Okay, this is the one more formula for the resistivity. So ನೀವು ಹೇಗೆ ರೆಸಿಸ್ಟೆನ್ಸ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ವಿ, ಟೆಂಪ್ರೇಚರ್ ರೈಸ್ ಮಾಡ್ತಾ ಹೋದಾಗ ಅಲ್ಲಿ ನಮಗೆ ಏನಾಗುತ್ತೆ, ಟೈಮ್ ಸ್ಪೀಡ್ ಇನ್ಕ್ರೀಸ್ ಆದಾಗ ನಮಗೆ ಅಪೋಸಿಷನ್ ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ by using the relation between resistance and resistivity, R is directly proportional to the rho. Resistance is increases, rho is also increases. Okay, both are same ಇರೋದ್ರಿಂದ what is the temperature depends on the resistivity. Temperature depends on the resistivity ಅಂತ ನಾವು ಕನ್ಸಿಡರ್ ಮಾಡಿದಾಗ ನಾವು ಪ್ರೀವಿಯಸ್ ಕ್ಲಾಸ್ ಹೇಳಿದೆ, ರೆಸಿಸ್ಟಿವಿಟಿ ಮೇಲೆ ಟೆಂಪ್ರೇಚರ್ ಯಾವ ಥರ ಡಿಪೆಂಡ್ ಆಗಿರುತ್ತೆ ಇನ್ ದ ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ದಟ್ resistivity is inversely proportional to the relaxation time and inversely proportional to the number of density of electron. Okay, so metal ಅಲ್ಲಿ ನಾವು increase ಮಾಡಿದಾಗ ನಮಗೆ relaxation time increase ಆಗುತ್ತೆ, relaxation time decrease ಆಗುತ್ತೆ ಮೆಟಲ್ ಅಲ್ಲಿ, ಆವಾಗ ನಮಗೆ ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಯಿತು ಮೆಟಲ್ ತಗೊಂಡ್ರೆ. ಅದೇ ನಾವು ಸೆಮಿ ಕಂಡಕ್ಟರ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಅಲ್ಲಿ ನಮಗೆ ಕೋಲೆಂಟ್ ಬಾಂಡಿಂಗ್ ಬ್ರೇಕ್ ಆಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಯಿತು, ನಂಬರ್ ಆಫ್ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆದಾಗ ರೆಸಿಸ್ಟಿವಿಟಿ ಏನಾಯಿತು, ಡಿಕ್ರೀಸ್ ಆಯಿತು. ಸಿಮಿಲರ್ಲಿ ರೆಸಿಸ್ಟೆನ್ಸ್ ಯಾವ ಥರ ಟೆಂಪ್ರೇಚರ್
ಟೆಂಪ್ರೇಚರ್ ಮೇಲೆ ವೇರಿಯೇಷನ್ ಆಗುತ್ತೆ, ಅದೇ ಥರ ರೆಸಿಸ್ಟಿವಿಟಿನೂ ವೇರಿಯೇಷನ್ ಆಗುತ್ತೆ ಅಂತಂದರೆ ಯು ಹ್ಯಾವ್ ಟು ಫೈಂಡ್ ದ ರೆಸಿಸ್ಟಿವಿಟಿ ಆಫ್ ದ ಡಿಫ್ರೆಂಟ್ ಟೆಂಪ್ರೇಚರ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ರೋ ಟಿ ಇಸ್ ಈಕ್ವಲ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ T2 ಮೈನಸ್ T1. ಓಕೆ, ಸೊ ಅದೇ ಥರ ಅಲ್ಲಿಗೆ ರೋ ಆಫ್ ಟಿ ಇಸ್ ಈಕ್ವಲ್ ಟು ಫೈಂಡ್ ಮಾಡಿದ್ವಿ, ಆಲ್ಫಾ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ದಿಸ್ ಒನ್ ಫೈಂಡ್ ಮಾಡಿದ್ವಿ. ಆ್ಯಂಡ್ ಒನ್ ಮೋರ್ ಜನರಲ್ ಈಕ್ವೇಷನ್ ಫಾರ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ, ಆರ್ ಇಸ್ ಈಕ್ವಲ್ ಟು ಆರ್ ಟಿ ಮೈನಸ್ ಆರ್ ನಾಟ್, ಚೇಂಜ್ ಆಫ್ ರೆಸಿಸ್ಟೆನ್ಸ್. ದಿಸ್ ಟಿ is nothing but change of temperature. ಓಕೆ, ಸೊ ಇಲ್ಲಿ ನಮಗೆ ಜನರಲ್ ಫಾರ್ಮುಲಾ ಏನಿದೆ, ದಟ್ ಆರ್ ಟಿ ಮೈನಸ್ ಆರ್ ನಾಟ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಆರ್ ನಾಟ್ ಇಂಟು ಟಿ. ಓಕೆ, ಸೊ ಅವಾಗ ನಮಗೆ ಆಲ್ಫಾ ಫಾರ್ ದ ರೆಸಿಸ್ಟೆನ್ಸ್, ಆಲ್ಫಾ ಇಸ್ ಈಕ್ವಲ್ ಟು ಆರ್ ಟಿ ಮೈನಸ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ನಾಟ್ ಇಂಟು ಡೆಲ್ಟಾ ಟಿ. ಡೆಲ್ಟಾ ಟಿ is nothing but change of temperature. This one is nothing but change of resistance. ಸೊ ಅಲ್ಲಿಗೆ ನಮಗೆ ಇನ್ನೊಂದು ಫಾರ್ಮುಲಾ ಏನಂತ ಬರೀಬೋದು, ಆಲ್ಫಾ ಇಸ್ ಈಕ್ವಲ್ ಟು ಡಿ ಆರ್ ಡಿವೈಡೆಡ್ ಬೈ ಡಿ ಟಿ ಇಂಟು ಆರ್ ನಾಟ್. dr divided by dt, change of resistance divided by change of time into initial resistance. Similarly for the resistivity, alpha is equal to ಬರುತ್ತೆ ರೋ ಟಿ ಮೈನಸ್ ರೋ ನಾಟ್ ಡಿವೈಡೆಡ್ ಬೈ ರೋ ನಾಟ್ ಇಂಟು ಡೆಲ್ಟಾ ಟಿ. ರೋ ಟಿ ಮೈನಸ್ ರೋ ನಾಟ್, ದಟ್ ಒನ್ ಇಸ್ taken as change of resistivity. So change of resistivity is written as d rho divided by rho naught into dt. These are the different kind of formula for the resistivity and resistance, depends on the temperature. Okay, next, what is the temperature coefficient? So temperature coefficient ಅಂದ್ರೆ ಏನು? It is defined as the change in resistance per unit original resistance per degree rise in temperature. So coefficient of ಅಂದ್ರೆ ಇಲ್ಲಿ ನಾವು ಏನಂತ ಹೇಳ್ಬೋದು, it is defined as the change in resistance per unit original resistance. ಓಕೆ, ಈಗ ನಮಗೆ ಒರಿಜಿನಲ್ ರೆಸಿಸ್ಟೆನ್ಸ್ ಏನಿತ್ತು ಆರ್ ನಾಟ್ ಇದೆ. ಓಕೆ, ಆರ್ ನಾಟ್ ಅಲ್ಲಿ ಯಾವುದೋ ಒಂದು ರೆಸಿಸ್ಟೆನ್ಸ್ ಎಷ್ಟು ಚೇಂಜ್ ಆಗಿದೆ, ಆರ್ ಟಿ ಅಷ್ಟು ಚೇಂಜ್ ಆಗಿದೆ. ಓಕೆ, ಚೇಂಜ್ ಆಫ್ ರೆಸಿಸ್ಟೆನ್ಸ್ ಪರ್ ಇನಿಷಿಯಲ್ ರೆಸಿಸ್ಟೆನ್ಸ್ ಇನ್ 1 degree Celsius per degree Celsius. ಓಕೆ, ಇಲ್ಲಿ ಚೇಂಜ್ ಆಫ್ ಟೆಂಪರೇಚರ್ ಎಷ್ಟಿರುತ್ತೆ, 0 ಇಂದ ಸಮ್ ಡಿಗ್ರಿ ಸೆಲ್ಸಿಯಸ್ಗೆ ವೇರಿಯೇಷನ್ ಆಯಿತು. ಸೊ ಅದನ್ನು ನಾವೇನಂತ ಕರಿತೀವಿ, ಟೆಂಪರೇಚರ್ ಕೋಎಫಿಷಿಯಂಟ್ ಮೀನ್ಸ್ ಚೇಂಜ್ ಆಫ್ ರೆಸಿಸ್ಟೆನ್ಸ್ ಬೈ ಇಟ್ಸ್ ಒರಿಜಿನಲ್ ರೆಸಿಸ್ಟೆನ್ಸ್ ಪರ್ degree rise in temperature. So if R1 and R2 are the resistance of a conductor at T1 degree Celsius and T2 degree Celsius respectively, and that time resistivity is equal to alpha is equal to R2 minus R1 divided by R1 T2 minus R2 T1. Okay, if RT and R100 are the resistance at 0 degree Celsius and 100 degree Celsius respectively. In case ನಾವಿಲ್ಲಿ ಏನಾದರೂ RT R100 ನಿಮಗೆ ವೇರಿಯೇಷನ್ ಟೆಂಪರೇಚರ್ನ ರೆಸಿಸ್ಟೆನ್ಸ್ RT ಅನ್ನೋದು resistance at 0 degree Celsius, R100 resistance at 100 degree Celsius. ಅವಾಗ ಏನಾದರೂ ಆದರೆ RT is the resistance at any temperature T degree Celsius. On that time, how to find the temperature? ಈಗ ಫಾರ್ ಎಕ್ಸಾಂಪಲ್ ನಿಮಗೆ 3 ಕಂಡೀಷನ್ ಕೊಟ್ಟಿದ್ದಾರೆ. ಒಂದು ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ರೆಸಿಸ್ಟೆನ್ಸ್ ಅಟ್ 50 ಡಿಗ್ರಿ ಸೆಲ್ಸಿಯಸ್? ಸೊ ಈಗ ನೀವೇನು ಮಾಡಬೇಕು, 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ನಿಮ್ಗೇನಾದರೂ ಕೊಟ್ಟರೆ, ಸೊ ವಾಟ್ ಇಸ್ ದ ಟೆಂಪರೇಚರ್ ಅಂತ ನೀವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ದ ಟಿ ಇಸ್ ಈಕ್ವಲ್ ಟು ಆರ್ ಟಿ ಮೈನಸ್ ಆರ್ ನಾಟ್ ಡಿವೈಡೆಡ್ ಬೈ R100 ಮೈನಸ್ ಆರ್ ನಾಟ್. ಓಕೆ, ಇನಿಷಿಯಲ್ ಫೈನಲ್ ಟೆಂಪರೇಚರ್. ಸೊ ದಿಸ್ ಒನ್ ಈಸ್ ರೆಸಿಸ್ಟೆನ್ಸ್ ಅಟ್ ದಿ ಟೆಂಪರೇಚರ್ T ಡಿಗ್ರಿ ಸೆಲ್ಸಿಯಸ್, ರೆಸಿಸ್ಟೆನ್ಸ್ ಅಟ್ ದಿ ಟೆಂಪರೇಚರ್ T degree Celsius, and R0 is the resistance at 0 degree Celsius, and R100 is the resistance of 100 degree Celsius, and R0 is the resistance at 0 degree Celsius. ಸೊ ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತಂದರೆ, ಸೊ ಯಾವುದೋ ಒಂದು ಟೆಂಪ್ರೇಚರ್, ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಫ್ರಮ್ ಎಷ್ಟೋ ಒಂದು ಟೆಂಪ್ರೇಚರಲ್ಲಿ ಸಮ್ ರೆಸಿಸ್ಟೆನ್ಸ್ RT ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತಂದರೆ, ಈ RT ವ್ಯಾಲ್ಯೂ ಯಾವ ರೆಸಿಸ್ಟೆನ್ಸಲ್ಲಿ ಬರ್ತದೆ ಅಂತ ಟೆಂಪ್ರೇಚರ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ T is equal to RT minus R0 divided by R0 minus 100. Okay, next one, nature of the material.
ಓಕೆ. ಸೊ ನೇಚರ್ ಆಫ್ ದ ಮೆಟೀರಿಯಲ್ ಯಾವ ಥರ ಡಿಪೆಂಡ್ ಆಗಿದೆ. ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಎಕ್ಸಾಂಪಲ್, ದ ರೆಸಿಸ್ಟೆನ್ಸ್ ಆಫ್ ಎ ನೈಕ್ರೋಮ್ ವೈರ್ ಈಸ್ 60 times that of the copper wire is equal length and equal area of cross section. ಈಗ ನಾವೇನು ತಗೊಂಡಿದ್ರ, ದಿಸ್ ಒನ್ is the one nichrome. Okay, this is the nichrome wire and this one is the copper wire of the length L and length L. Okay, and area is taken as A and area is taken as A. Okay, so according to the resistance formula, resistance is equal to rho L divided by A. That rho is independent of the dimensions. Independent of the dimensions means length ಮತ್ತೆ ಏರಿಯಾ ಮೇಲೆ ಡಿಪೆಂಡ್ ಆಗಿರೋ, ಇಟ್ ಮೀನ್ಸ್ ಕಾನ್ಸ್ಟೆಂಟ್. ಓಕೆ, ಸೊ ಇಲ್ಲಿ ನಾವು ರೆಸಿಸ್ಟೆನ್ಸ್ ಆಫ್ ದ ನೈಕ್ರೋಮ್ ತಗೊಂಡಿದ್ವಿ, ಇನ್ನೊಂದು ರೆಸಿಸ್ಟೆನ್ಸ್ ಆಫ್ ದ ಕಾಪರ್. ರೆಸಿಸ್ಟೆನ್ಸ್ ಆಫ್ ದ ನೈಕ್ರೋಮ್ RN and ರೆಸಿಸ್ಟೆನ್ಸ್ ಆಫ್ ದ ಕಾಪರ್ RL divided by A. ಓಕೆ, ಬೋತ್ ದ ವೈರ್, ಎರಡು ವೈರ್ ಏನಾಗಿದೆ, ಟೇಕನ್ ಆಸ್ ದ ವೈರ್ ಇಸ್ ಲೆಂತ್ L ಅಂಡ್ ಏರಿಯಾ ಇಸ್ A. ಎರಡು ವೈರ್ದು ನಮಗೆ ಡೈಮೆನ್ಷನ್ ಇಸ್ ಸೇಮ್, ಲೆಂತ್ L ಮತ್ತು ಏರಿಯಾ ಇಸ್ A, ಬಟ್ ನೇಚರ್ ಇಸ್ ಡಿಫ್ರೆಂಟ್. ದಿಸ್ ಒನ್ ಇಸ್ ದ ಒನ್ ಅನದರ್ ಮೆಟೀರಿಯಲ್ ನೈಕ್ರೋಮ್, ದಿಸ್ ಒನ್ ಇಸ್ ದ ಅನದರ್ ಮೆಟೀರಿಯಲ್. ಸೊ ಇಲ್ಲಿ ನಮಗೆ ಏನಾಗಿರುತ್ತೆ, ಆ ನೇಚರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೈಕ್ರೋಮ್ ವೈರ್ ಈಸ್ 60 times ದ ರೆಸಿಸ್ಟೆನ್ಸ್ ಆಫ್ ದ ನೈಕ್ರೋಮ್ ವೈರ್ ಈಸ್ 60 times ದಟ್ ಆಫ್ ದ ಕಾಪರ್ ವೈರ್ ಈಸ್ ಈಕ್ವಲ್ ಲೆಂತ್. ನಮಗೆ ಕಾಪರ್ ರೆಸಿಸ್ಟೆನ್ಸ್ ಏನಾಗಿದೆ, ಕಾಪರ್ ರೆಸಿಸ್ಟೆನ್ಸ್ ಈಸ್ 1 ಕೂಲಂಬ್, 1 ರೆಸಿಸ್ಟೆನ್ಸ್ ಇದ್ರೆ 1 RC ಈಸ್ ಈಕ್ವಲ್ ಟು ನಮಗೇನಾಗಿದೆ 60 times ಆಫ್ ದ ಕಾಪರ್. ಓಕೆ, ಸೊ ಅಲ್ಲಿಗೆ RN 1 ರೆಸಿಸ್ಟೆನ್ಸ್ ಆಫ್ ದ RN ಈಸ್ ಈಕ್ವಲ್ ಟು 60 times ಆಫ್ ದ RC. ಓಕೆ, ಅಂದರೆ ನಮಗೆ ಯಾವುದರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ನೈಕ್ರೋಮಲ್ಲಿ ರೆಸಿಸ್ಟೆನ್ಸ್ ಈಸ್ ಮೋರ್ ಕಂಪೇರ್ಡ್ ಟು ದ ಕಾಪರ್. ಓಕೆ, ಸೊ ಕಾಪರ್ ಈಸ್ ಮೋರ್ ಚಾರ್ಜ್ ಪಾರ್ಟಿಕಲ್ ಈಸಿಲಿ ಟ್ರಾನ್ಸ್ಫರ್ ದ ಕಂಡಕ್ಟರ್. ಓಕೆ, ಅಂದರೆ ಚಾರ್ಜ್ ಪಾರ್ಟಿಕಲ್ ಟ್ರಾನ್ಸ್ಫರ್ ಮಾಡಿದಾಗ ಕರೆಂಟ್ ಈಸ್ ಮೋರ್ ಡೆವಲಪ್ಡ್. ಅಲ್ಲಿ ನಮಗೆ ಕಾಪರಲ್ಲಿ ರೆಸಿಸ್ಟಿವ್ ಪವರ್ ಈಸ್ ಲೆಸ್. ಅದೇ ಥರ ನೈಕ್ರೋಮ್ ಕಂಪೇರ್ ಮಾಡಿದ್ರೆ ರೆಸಿಸ್ಟಿವ್ ಪವರ್ ಈಸ್ ಮೋರ್. ಹೌ ಮಚ್ ಟೈಮ್ ಈಸ್ 60 times ದೆನ್ ಕಂಪೇರ್ ಟು ಕಾಪರ್. ಓಕೆ, ಸೊ ಅಲ್ಲಿಗೆ ಡಿಫ್ರೆಂಟ್ ಮೆಟೀರಿಯಲ್ ಈಸ್ ಡಿಫ್ರೆಂಟ್ ಪ್ರಾಪರ್ಟಿನ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಇಬ್ರು ಬಾಯ್ಸ್ ಇದ್ದಾರೆ, ಇಬ್ರು ಬಾಯ್ಸ್ ಅಲ್ಲಿ ಒಬ್ಬ ತುಂಬಾ ಸ್ಟ್ರಾಂಗ್ ಇದ್ದಾನೆ, ಇನ್ನೊಬ್ಬ ತುಂಬಾ ವೀಕ್ ಇದ್ದಾನೆ ಅಂತ ಅಂದ್ರೆ, ಸೊ ಅವನು ಅಪೋಸಿಷನ್ ಫೋರ್ಸ್, ಇನ್ನು ಯಾರೋ ಆಪೋಸಿಟ್ ಅವನಿಗೆ ಸಮ್ ಫೋರ್ಸ್ ಅಪ್ಲೈ ಮಾಡ್ತಾರೆ, ಪುಷ್ ಅಪ್ ಮಾಡ್ತೀರ ಅಂತಂದ್ರೆ ಯಾರಿಗೆ ಕಂಟ್ರೋಲಬಿಲಿಟಿ ಜಾಸ್ತಿ ಇರುತ್ತೆ, ಹೂ ಇಸ್ ಪರ್ಸನ್ ಇಸ್ ಸ್ಟ್ರೆಂತ್, ಯಾರು ತುಂಬಾ ಪ್ರಬಲವಾಗಿರ್ತಾನೆ ಅವನೇನ್ ಮಾಡ್ತಾನೆ, ಅಪೋಸಿಷನ್ ಫೋರ್ಸ್ನ ಇನ್ಕ್ರೀಸ್ ಮಾಡಿರ್ತಾನೆ. ಓಕೆ, ಅದೇ ವೀಕ್ ಇರೋ ಪರ್ಸನ್ ಏನ್ ಮಾಡ್ತಾನೆ, ಆಪೋಸಿಟ್ ಫೋರ್ಸ್ಗೆ ಅದಕ್ಕೆ ಸ್ಟ್ರೆಂತ್ ಕೊಡೋಕ್ಕಾಗ್ದಲೆ ಇಟ್ ಈಸ್ ಮೂವ್ ಬ್ಯಾಕ್. ಅಂದ್ರೆ ಅಲ್ಲಿ ರೆಸಿಸ್ಟಿವ್ ಈಸ್ ಮೋರ್ ಡಿಪೆಂಡ್ಸ್ ಆನ್ ದ ನೇಚರ್. ಓಕೆ, ಸೊ ಅದೇ ತರ ಕಾಪರ್ ಮತ್ತೆ ನೈಕ್ರೋಮ್ನ ಕಂಪೇರ್ ಮಾಡಿದ್ರೆ ಅಲ್ಲಿ ನಮಗೆ ವೇರಿಯೇಷನ್ ಕಂಡು ಬರುತ್ತೆ. ನೆಕ್ಸ್ಟ್ ಒನ್, resistivity or specific resistance. Resistivity of the material of the conductor is a given temperature is defined as the resistance of a conductor of unit length and having unit area of cross section. Okay, so resistivity R is equal to rho L divided by A. So rho is equal to RA divided by L. RA divided by L. So resistivity of the material of the conductor at a given temperature is defined as the resistance of a conductor of unit length and having the unit area of cross section. Okay, so ಅಲ್ಲಿಗೆ the resistance unit is ohm, area is meter square divided by length is meter. 1 and 1 get cancel. The SI unit of resistivity is ohm meter. So definition, resistance of a conductor of unit length and having the unit area of cross section. So what is the definition of 1 ohm resistivity? 1 ohm resistivity, so ಅಲ್ಲಿ ಏನಾಗಿರುತ್ತೆ, that length of the conductor is 1 meter and area of conductor is 1 meter square. So on that time resistivity of the material is equal to the resistance of the conductor. Resistivity of the material is equal to the resistance of the conductor. So rho is equal to RA divided by L. Area is 1, length is also 1. 1 get cancel. Rho is equal to R. When the resistivity of the material is equal to the resistance of the conductor is equal to when it is containing 1 meter of length having the 1 meter square area of cross section. ಯಾವಾಗ ಒಂದು ಕಂಡಕ್ಟರ್ 1 ಮೀಟರ್ ಲೆಂತ್ ಮತ್ತೆ 1 ಮೀಟರ್ ಸ್ಕ್ವೇರ್ ಆಫ್ ಏರಿಯಾ ಕ್ರಾಸ್ ಸೆಕ್ಷನ್ ಇದೆ ಅಂತಂದ್ರೆ at that time resistivity is equal to the resistance of the conductor. Okay, so next SI unit is ohm meter.
Next one is relation between current density and conductivity. Relation between current density and conductivity. So current density ಅಂದ್ರೆ ಡೆಫಿನೇಷನ್ ನೋಡಿದ್ರಲ್ವಾ, current density J is equal to I divided by A and conductivity is indicated by sigma. Okay, what is the relation between current density and current field? If E is the magnitude of electric field and then potential difference across its length of the conductor. For example, you have to apply one extra conductor of length L. Okay, so ಇದಕ್ಕೆ ನಾವು ಏನು ಪೊಟೆನ್ಷಿಯಲ್ V ಅಷ್ಟು ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ರೆ ಸೊ ಅಲ್ಲಿ ಏನಾಗ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗ್ತಿದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗ್ತಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್? E is equal to V divided by L. So V is equal to EL, potential is equal to electric field into length. Okay, so next, what is the resistance? R is equal to rho L divided by A. R is equal to rho L divided by A. So next, Ohm's law. By using the Ohm's law, V is directly proportional to the I. So V is equal to IR. Okay, you have to substitute the potential. It is relation with the electric field. Potential ಮತ್ತು electric field relation ನ ಅಪ್ಲೈ ಮಾಡ್ತೀವಿ. Next, resistance value ನ ಅಪ್ಲೈ ಮಾಡಿದಾಗ V is equal to ಏನಾಯ್ತು, EL. That one is equal to I. What is the value of R? R rho L divided by A. That L and L get cancelled. E is equal to I divided by A into rho. Is equal to I rho L divided by I rho divided by A. Okay, so I by A, it is taken as current density. So J is equal to I divided by A. J is equal to I divided by A ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ನಮಗೇನಾಗುತ್ತೆ, ದಟ್ E is equal to J into rho. E is equal to J into rho. ಸೊ ಅಲ್ಲಿಗೆ J is equal to ಏನಾಗುತ್ತೆ, E is equal to J into rho. That J is equal to E divided by rho. J is equal to E divided by rho. This one is rho is indicate the resistivity or specific resistance of a conductor. So ಅಲ್ಲಿಗೆ J is equal to sigma into E. That sigma is equal to 1 by rho. That sigma is called as conductivity. Sigma is called as conductivity. So what is the meaning of conductivity means? ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. ಕಂಡಕ್ಟರ್ ಅಂತಂದ್ರೆ ನಮಗೆ ಕಂಡಕ್ಟರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಈಸಿಲಿ ಟ್ರಾನ್ಸ್ಫರ್ ದ ಫ್ರೀ ಎಲೆಕ್ಟ್ರಾನ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ದಟ್ ಕೆಪಾಸಿಟಿ ನಾವೇನಂತ ಹೇಳ್ಬೋದು, ಕಂಡಕ್ಟಿವಿಟಿ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಡೆಫಿನೇಷನ್ ಆಫ್ ದ ಕಂಡಕ್ಟಿವಿಟಿ ಈಸ್ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟಿವಿಟಿ. ಓಕೆ, ಸೊ ಎಷ್ಟು ನಮಗೆ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೋ ಅಷ್ಟು ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಓಕೆ, ಸೊ ಅಲ್ಲಿಗೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಕಂಡಕ್ಟಿವಿಟಿ ಅಂಡ್ ಕರೆಂಟ್ ಡೆನ್ಸಿಟಿ ಈಸ್ J is equal to sigma E. J is equal to sigma E. Okay, next, what is the expression for conductivity in terms of resistivity using Ohm's law? Or derive the expression for conductivity of material. Sigma is equal to N E square tau, where the symbol have their usual meaning. Okay, so ಇಲ್ಲಿ ನಾವೇನು ತಗೊಂತೀರಾ, so what is the, now have to find what is the value of sigma. ಈ ಸಿಗ್ಮಾ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ? ಬೈ ಯೂಸಿಂಗ್ ಓಮ್ಸ್ ಲಾ. ಓಕೆ, ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿಗ್ಮಾ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ಫಸ್ಟ್ ಡೆರಿವೇಷನ್. ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ನಲ್ವಾ, ಹೇಳಿದ್ದೇನು, ಡ್ರಿಫ್ಟ್ ವೆಲಾಸಿಟಿನ ಡೆರೈವ್ ಮಾಡಿದ್ವಿ. ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಏನು ಬಂತು, ವಿ ಡಿ ಇಸ್ ಈಕ್ವಲ್ ಟು ಇ ಟೌ ಡಿವೈಡೆಡ್ ಬೈ ಎಮ್. E tau divided by m. Okay, that E is the charge of electron, E is the applied electric field, tau is the relaxation time, and m is the mass of the electron. Next, after that ನಾವು ಇನ್ನೊಂದು derivation ಮಾಡಿದ್ವಲ್ಲ, what is the relation between current and drift velocity? At that time we'll getting the equation I is equal to NEA VD. I is equal to NEA VD. So ಅಲ್ಲಿ VD value ಗೊತ್ತಿದಲ್ವಾ, substitute in I is equal to NEA. VD is E tau divided by m. E tau divided by m. Okay, so ಅಲ್ಲಿಗೆ E into E square, that I is equal to NE square. I is equal to NE square E tau divided by m. NE square E tau divided by m. Okay, so in the current density J is equal to I divided by A.
J is equal to I divided by A. Then I is equal to what? I is equal to JA. I is equal to cross multiplication value JA, that one is equal to N E square A E tau divided by M. So A and A get cancelled. J is equal to N E square tau E divided by M. N E square tau E divided by M. By using this equation, J is equal to what? Sigma E. J is equal to sigma E. Compare these two equations, this one and this one. ಇವೆರಡು equation compare ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ J as it is same ಇದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ E as it is same ಇದೆ. ಸೊ ಈ ಸಿಗ್ಮಾ ಪ್ಲೇಸ್ ಅಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ? ದಟ್ ಸಿಗ್ಮಾ is equal to N E square tau divided by M. N E square tau divided by M. This is the value of conductivity. So ಅಲ್ಲಿಗೆ resistivity ಏನು ಬರುತ್ತೆ? Rho is equal to 1 divided by sigma, that one is equal to M divided by N E square tau. ಇದನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿರೈವ್ ಮಾಡಿದ್ವಲ್ಲ. ಸೊ ಅಲ್ಲಿಗೆ Rho is equal to 1 by sigma is equal to M E square divided by tau. ಓಕೆ, ಇದುವರೆಗೂ ನಾವು ಏನು ಮಾಡಿದ್ವಿ? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ವಾಟ್ ಇಸ್ ದ ಓಮ್ಸ್ ಲಾ, ಅದರ ರೆಸಿಸ್ಟೆನ್ಸ್, ವಾಟ್ ಇಸ್ ದ ಡಿಪೆಂಡ್ಸ್ ಆಫ್ ದ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಅಂದ್ರೇನು, ಆ ರೆಸಿಸ್ಟಿವಿಟಿ ಮತ್ತು ಕರೆಂಟ್ ಡೆನ್ಸಿಟಿದ ರಿಲೇಷನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಓಮ್ಸ್ ಲಾ ಆ್ಯಂಡ್ ಓಮಿಕ್ ಡಿವೈಸಸ್ ಅಂದ್ರೇನು, ನಾನ್ ಓಮಿಕ್ ಡಿವೈಸಸ್ ಅಂದ್ರೇನು, ಆ ಓಮ್ಸ್ ಲಾ ಯಾವುದ್ರ ಮೇಲೆ ಸ್ಯಾಟಿಸ್ಫೈ ಆಗುತ್ತೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.